ಮಹಾತ್ಮ ಗಾಂಧಿ ತಂಗಿದ್ದ ಮನೆಗೆ ಬೇಕಿದೆ ಕಾಯಕಲ್ಪ. ನವಲಿ ಹಾಳದಲ್ಲಿನ ಗಾಂಧಿ ಹೆಜ್ಜೆ ಗುರುತು ಅಪಾಯದ ಅಂಚಿನಲ್ಲಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ನವಲಿಹಾಳ ಗ್ರಾಮ ಇದು. 1934ರಲ್ಲಿ 2 ದಿನಗಳ ಕಾಲ ಇಲ್ಲಿ ಮಹಾತ್ಮ ಗಾಂಧಿ ಅವರು ತಂಗಿರ್ತಾರೆ. ಅಕ್ಷಯ್ ಚಂದ್ ಗುಜ್ಜರ ಎಂಬುವರ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿರ್ತಾರೆ. ಸದ್ಯ ಗಾಂಧಿ ತಂಗಿದ್ದ ಮನೆ ಬತ್ತಿ ಹೋದ ಇತಿಹಾಸದ ಸಾಕ್ಷಿಯಾಗಿ ನಿಂತಿದೆ. ಗ್ರಾಮದ ಅಕ್ಷಯ್ ಚಂದ್ ಗುಜ್ಜರ ಎಂಬುವರ ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ರು ರಾಷ್ಟ್ರಪಿತ. ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಹಾಳು ಕೊಂಪೆಯಂತಾಗಿದೆ ಗಾಂಧೀಜಿಯವರು ವಾಸವಿದ್ದಂತಹ ಮನೆ. ಇನ್ನು ಗಾಂಧೀಜಿ ಭೇಟಿ ನೆನಪಿಗೆ ಬಾವಿಯನ್ನ ನಿರ್ಮಿಸಿದ್ರು ಗ್ರಾಮಸ್ಥರು. ಈ ಬಾವಿ ಗಾಂಧಿ ಬಾವಿ ಅಂತಲೇ ಪ್ರಖ್ಯಾತಿಯನ್ನ ಪಡೆಯಿತು. ನವಲಿಹಾಳ ಗ್ರಾಮದಲ್ಲಿ ಮಿಷನ್ ಹಾಸ್ಪಿಟಲ್ ಅನ್ನು ಕೂಡ ನಿರ್ಮಿಸಿರ್ತಾರೆ ಗಾಂಧೀಜಿಯವರು. ಕೊಲ್ಹಾಪುರದ ರಾಜಾರಾಮ ಮಹಾರಾಜರ ಸಹಕಾರದೊಂದಿಗೆ ನಿರ್ಮಾಣವನ್ನ ಮಾಡಲಾಗಿರುತ್ತೆ. ಬಡ ಜನತೆಗೆ ಉನ್ನತ ಆರೋಗ್ಯ ಸೇವೆ ಸಿಗಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಆಸ್ಪತ್ರೆಯ ನಿರ್ಮಾಣವನ್ನ ಮಾಡಿರ್ತಾರೆ. ಬಳಿಕ ಈ ಆಸ್ಪತ್ರೆ ಮಹಾರಾಷ್ಟ್ರದ ಮೀರಜ್ಗೆ ಸ್ಥಳಾಂತರವಾಯಿತು. ಈ ಆಸ್ಪತ್ರೆ ಆರಂಭವಾದ ಮನೆ ದವಾಖಾನಿ ಮನೆ ಎಂಬ ಹೆಸರಿನಿಂದ ಮಾತ್ರ ಉಳಿದಿದೆ. ಸದ್ಯ ಗಾಂಧೀಜಿಯವರು ತಂಗಿದ್ದಂತಹ ಮನೆ ಏನಿತ್ತು ಅಂದರೆ 2 ದಿನಗಳ ಕಾಲ ಅವರು ಅಲ್ಲಿ ತಂಗಿರ್ತಾರೆ. ಅಕ್ಷಯ್ ಚಂದ್ ಗುಜ್ಜರ್ ಎಂಬುವರ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ. ಆದರೆ ಇಲ್ಲಿ ಗಾಂಧಿ ಹೆಜ್ಜೆ ಗುರುತು ಅಪಾಯದ ಅಂಚಿನಲ್ಲಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ನವಲಿಹಾಳ ಗ್ರಾಮ ಇದು. 1934ರಲ್ಲಿ 2 ದಿನಗಳ ಕಾಲ ಇಲ್ಲಿ ಮಹಾತ್ಮ ಗಾಂಧಿ ಅವರು ತಂಗಿರ್ತಾರೆ. ಸದ್ಯ ಗಾಂಧಿ ತಂಗಿದ್ದ ಮನೆ ಬತ್ತಿ ಹೋದ ಇತಿಹಾಸದ ಸಾಕ್ಷಿಯಾಗಿ ನಿಂತಿದೆ. ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಹಾಳು ಕೊಂಪೆಯಂತಾಗಿದೆ ಗಾಂಧೀಜಿಯವರು ವಾಸವಿದ್ದಂತಹ ಮನೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಗಾಂಧೀಜಿ ಭೇಟಿ ನೆನಪಿಗೆ ಆ ಒಂದು ಜಾಗದಲ್ಲಿ ಗ್ರಾಮಸ್ಥರು ಬಾವಿಯನ್ನ ನಿರ್ಮಿಸಿದ್ದಾರೆ. ಈ ಬಾವಿಯನ್ನ ಗಾಂಧಿ ಬಾವಿ ಅಂತಲೇ ಫೇಮಸ್ ಇದು. ಅಂದರೆ ಸುತ್ತಮುತ್ತಲಿನ ಜನ ಈ ಒಂದು ಬಾವಿಯನ್ನ ಗಾಂಧಿ ಬಾವಿ ಅಂತಲೇ ಕರೀತಾರೆ. ನವಲಿಹಾಳ ಗ್ರಾಮದಲ್ಲಿ ಇವರು ಮಿಷನ್ ಹಾಸ್ಪಿಟಲ್ ಅನ್ನು ಕೂಡ ಗಾಂಧೀಜಿಯವರು ನಿರ್ಮಿಸಿದ್ರು. ಕೊಲ್ಹಾಪುರದ ರಾಜಾರಾಮ ಮಹಾರಾಜರ ಸಹಕಾರದೊಂದಿಗೆ ಈ ಆಸ್ಪತ್ರೆಯ ನಿರ್ಮಾಣವಾಗಿತ್ತು. Cái này